ನಿನ್ನೆ ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ನಲ್ಪಾಡ್ ಅವರ ಕುಟುಂಬಕ್ಕೆ ಹ್ಯಾರಿಸ್ ಕುಟುಂಬಕ್ಕೆ ಒಂದು ಬಿಸಿಯನ್ನ ಮುಟ್ಟಿಸಿತು. ದೊಡ್ಡ ಮಟ್ಟದಲ್ಲಿ ಶಾಕ್ ಅನ್ನ ಕೊಟ್ಟರು. ಸಂಬಂಧಪಟ್ಟಂತಹ ಮನೆಗಳಿರ್ಬೋದು, ಕಚೇರಿಗಳಿರ್ಬೋದು ಎಲ್ಲವೂ ಕೂಡ ದಾಳಿಯನ್ನ ನಡೆಸು ದಿಢೀರಾಗಿ ಇಡಿ ಅಧಿಕಾರಿಗಳು, ಇಡಿ ತಂಡ ದಿಢೀರಾಗಿ ಒಂದು ದಾಳಿಯನ್ನ ನಡೆಸು. ಕಾರಣ ಏನು ಅಂತಂದ್ರೆ ಬಿಟ್ ಕಾಯಿನ್ ಪ್ರಕರಣದಲ್ಲಿ ಬಿಟ್ ಕಾಯಿನ್ ನಂಟಿದೆ ಅನ್ನುವಂಥದ್ದು. ನಲ್ಪಾಡ್ ಕುಟುಂಬಕ್ಕೆ ಇಡಿ ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಅಂಡ್ ಸನ್ಸ್ಗೆ ಶಾಕ್ ಕೊಟ್ಟಿದೆ ಇಡಿ. ಮಧ್ಯರಾತ್ರಿವರೆಗೂ ಕೂಡ ನಲ್ಪಾಡ್ ಮನೆಯಲ್ಲಿ ಇಡಿ ಟೀಮ್ ತಲಾಶ್ ಮಾಡಿದೆ. ಹ್ಯಾರಿಸ್ ಮತ್ತು ಪುತ್ರನ ನಲ್ಪಾಡ್ ಮನೆಯಲ್ಲಿ ಇಂಚಿಂಚು ಶೋಧ ಕಾರ್ಯ ನಡೆದಿದೆ. ಇಡಿ ಅಧಿಕಾರಿಗಳ ಕೈ ಸೇರಿರುವಂತಹ ಮಹತ್ವದ ದಾಖಲೆಗಳು. 21 ಗಂಟೆಗಳ ಸುದೀರ್ಘ ಶೋಧ ಕಾರ್ಯವನ್ನ ಮುಗಿಸಿದೆ ಇಡಿ ಟೀಮ್. ಈಗ 21 ಗಂಟೆಗಳ ಸುದೀರ್ಘ ಶೋಧ ಕಾರ್ಯವನ್ನ ನಡೆಸಿರುವಂತದ್ದು ಇಡಿ ಅಧಿಕಾರಿಗಳು ಬಿಟ್ಕಾಯಿನ್ ಪ್ರಕರಣದಲ್ಲಿ. 2020ರಲ್ಲಿ ಆರಂಭ ಆಗಿದ್ದಂತಹ ಬಿಟ್ಕಾಯಿನ್ ಪ್ರಕರಣ ಇದು. ಆದ್ರೆ ಈಗ ಇದರಲ್ಲಿ ಹ್ಯಾರಿಸ್ ಕುಟುಂಬದಲ್ಲೂ ಕೂಡ ನಂಟಿದೆ ಅನ್ನುವಂಥದ್ದು ಇಡಿ ಅಧಿಕಾರಿಗಳು ಈಗ ಈ ಒಂದು ಕೇಸನ್ನ ಬೆನ್ನತ್ತಿದ್ದಾರೆ. ಹಾಗಾಗಿ ನಿನ್ನೆ ದಿಢೀರಾಗಿ ಹ್ಯಾರಿಸ್ ಕುಟುಂಬಕ್ಕೆ ಸಂಬಂಧಿಸಿದಂತಹ ಒಂದಷ್ಟು ಅವರ ಮನೆಗಳಿರ್ಬೋದು, ಕಚೇರಿಗಳಿರ್ಬೋದು ಎಲ್ಲವೂ ಕಡೆ ದಾಳಿಯನ್ನ ಏಕಕಾಲದಲ್ಲಿ ದಾಳಿ ನಡೆಸಿ ಒಂದಷ್ಟು ಶೋಧ ಕಾರ್ಯವನ್ನ ನಡೆಸಿದ್ದಾರೆ. ಒಂದಷ್ಟು ಡಿಜಿಟಲ್ ದಾಖಲೆಗಳಿರ್ಬೋದು ಅಥವಾ ಬೇರೆ ಬೇರೆ ದಾಖಲೆಗಳಿರ್ಬೋದು, ಅವರ ಬ್ಯಾಂಕಿಂಗ್ ಡೀಟೇಲ್ಸ್ ಇರ್ಬೋದು ಅಥವಾ ಅಕ್ರಮವಾಗಿ ರಾಷ್ಟ್ರ ಮಟ್ಟದಲ್ಲಿ ಅವರೇನು ಹಣ ವ್ಯವಹಾರಗಳನ್ನ ಇಟ್ಕೊಂಡಿದ್ರು ಅದೆಲ್ಲವೂ ಕೂಡ ಈಗ ತನಿಖೆಗೆ ಮುಂದಾಗಿದ್ದಾರೆ ಇಡಿ ಅಧಿಕಾರಿಗಳು. ಹಾಗಾಗಿ ಹ್ಯಾರಿಸ್ ಮತ್ತು ಪುತ್ರ ನಲ್ಪಾಡ್ ಮನೆಯಲ್ಲೂ ಕೂಡ ಇಂಚಿಂಚು ಶೋಧ ಕಾರ್ಯ ನಡೆಸಿದ್ದಾರೆ. ಇಡಿ ಅಧಿಕಾರಿಗಳ ಕೈ ಸೇರಿದ ಈಗಾಗಲೇ ಮಹತ್ವದ ದಾಖಲೆಗಳು, ಎಲ್ಲಾ ಮಹತ್ವದ ದಾಖಲೆಗಳನ್ನ ತಗೊಂಡು ಈಗಾಗಲೇ ಹೊರಟಿದ್ದಾರೆ ಇಡಿ ಅಧಿಕಾರಿಗಳು. ಇಡಿ ಟೀಮ್ ಈಗಾಗಲೇ ಒಂದಷ್ಟು ಕಚೇರಿಗಳ ಹತ್ರ, ಮನೆಗಳಲ್ಲಿ ಎಲ್ಲೆಲ್ಲಿ ಸಂಬಂಧಪಟ್ಟಂತ ಜಾಗ ಇದೆ ಎಲ್ಲವೂ ಕೂಡ ಈ ಒಂದು ದಾಳಿ ನಡೆಸಿ ಶೋಧ ಕಾರ್ಯ ನಡೆಸಿ ಸಂಬಂಧಪಟ್ಟಂತ ದಾಖಲೆಗಳನ್ನು ತಗೊಂಡು ಹೊರಟಿದ್ದಾರೆ. ಸೂಚನೆ ಕೂಡ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ. ಮತ್ತೊಂದು ಕಡೆ ನಲ್ಪಾಡ್ ಮನೆ ಮೇಲಿನ ದಾಳಿಯ ಹಿಂದಿನ ಸ್ಟೋರಿಯೇ ಬಹಳ ರೋಚಕವಾಗಿದೆ. ವರ್ಷಗಳ ಹಳೆ ಕೇಸ್ಗೆ ಮರುಜೀವ ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳು. ಈಗ 3-4 ವರ್ಷಗಳ ಹಿಂದೆ ದಾಖಲಾಗಿದ್ದಂತಹ ECIRಗೆ ಮತ್ತೆ ಜೀವ ತುಂಬಿದ್ದಾರೆ ಇಡಿ ಅಧಿಕಾರಿಗಳು. 4 ವರ್ಷಗಳ ಹಿಂದೆ ದೂರು ದಾಖಲಾಗಿರುತ್ತೆ ಈ ಒಂದು ಪ್ರಕರಣದಲ್ಲಿ. ಈಗ ಏಕಾಏಕಿ ಇಡಿ ದಾಳಿ ಮಾಡಿದೆ. ಅದರಲ್ಲೂ ಕೂಡ ಹ್ಯಾರಿಸ್ ಕುಟುಂಬಕ್ಕೆ ಸಂಬಂಧಿಸಪಟ್ಟಂತೆ ಇನ್ನು ಬಿಟ್ಕಾಯಿನ್ ಹಗರಣ ಸಂಬಂಧ ತನಿಖೆಗೆ ಇಳಿದಿರುವಂತದ್ದು ಜಾರಿ ನಿರ್ದೇಶನಾಲಯ. ಬಿಟ್ಕಾಯಿನ್ ಹಗರಣ ಸಂಬಂಧ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕ್ತಿದೆ ಈಗ ಇಡಿ. 3-4 ವರ್ಷಗಳ ಹಿಂದಿನ ಪ್ರಕರಣ ಇದು. ಈ ಒಂದು ಪ್ರಕರಣವನ್ನ ಬೆನ್ನತ್ತಿರುವಂತಹ ಇಡಿ ಅಧಿಕಾರಿಗಳು ಈಗ ಲಿಂಕ್ ಹೋಗ್ತಾ ಇರುವಂತದ್ದು ಹ್ಯಾರಿಸ್ ಕುಟುಂಬದ ಹತ್ರ. ಹಾಗಾಗಿ ದಾಳಿಯ ಹಿಂದಿನ ಸ್ಟೋರಿ ಮಾತ್ರ ಸಿಕ್ಕಾಪಟ್ಟೆ ರೋಚಕವಾಗಿದೆ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. 3-4 ವರ್ಷಗಳ ಹಿಂದಿನ ಪ್ರಕರಣ ಇದು ಬಿಟ್ಕಾಯಿನ್ ಪ್ರಕರಣ. ಈ ಸಂಬಂಧಪಟ್ಟಂತೆ 10 ಲಕ್ಷ ರೂಪಾಯಿ ನಲ್ಪಾಡ್ ಅವರ ಹ್ಯಾರಿಸ್ ಅವರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಅದರಲ್ಲೂ ಕೂಡ ಬಿಟ್ಕಾಯಿನ್ ಪ್ರಕರಣದಲ್ಲಿ ಕಿಂಗ್ ಪಿಂಗ್ ಅಂತ ಯಾರು ಅನ್ನಿಸ್ಕೊಂಡಿರ್ತಾನಲ್ಲ ಅವನ ಒಂದು ಅಕೌಂಟ್ ಇಂದಲೇ ಇವರಿಗೆ 10 ಲಕ್ಷ ಟ್ರಾನ್ಸ್ಫರ್ ಆಗಿರುತ್ತೆ ಹಣ. ಅದಾದ ನಂತರ ಈ ಒಂದು ಕೇಸನ್ನ ಬೆನ್ನತ್ತಿದೆ ಇಡಿ. ಬಿಟ್ಕಾಯಿನ್ ಹ್ಯಾಕ್ ನಂತರ ಕ್ರಿಪ್ಟೋ ಕರೆನ್ಸಿಗೆ ವರ್ಗಾವಣೆ ಮಾಡಲಾಗುತ್ತೆ, ಮಾರಾಟ ಮಾಡಿರ್ತಾರೆ. ಕ್ರಿಪ್ಟೋ ಕರೆನ್ಸಿ ಮಾರಾಟ ಸೇರಿ ಸಂಪೂರ್ಣ ಮಾಹಿತಿ ಬಗ್ಗೆ ಈಗ ಇಡಿ ತನಿಖೆಗೆ ಇಳಿದಿದ್ದಾರೆ. ಸುದೀರ್ಘವಾಗಿ ತನಿಖೆ ನಡೆಸಿ ಮಾಹಿತಿ ಸಂಗ್ರಹ ಮಾಡಿಸಿದೆ ಇಡಿ ಟೀಮ್. ಈಗ ಯಾರ್ಯಾರಿಗೆ ಹಣ ತಲುಪಿದೆ, ಯಾವ ರೀತಿಯಲ್ಲಿ ಹಣ ತಲುಪಿರಬಹುದು ಅಂತ ಹೇಳಿ ತನಿಖೆ ನಡೀತಾ ಇದೆ. ಹಾಗಾಗಿಯೇ ಬ್ಯಾಂಕ್ ಡೀಟೇಲ್ಸ್ ಗಳನ್ನ ಮೊದಲನೇದಾಗಿ ತಗೊಂಡೋಗಿದ್ದಾರೆ. ಈಗ ಎಲ್ಲಾ ರೀತಿಯ ಮಾಹಿತಿಗಳನ್ನ ಕಲೆ ಹಾಕಿ ಬಹುದಿನಗಳ ನಂತರ ದಾಳಿ ಮಾಡ್ತಾ ಇದ್ದಾರೆ. ಬಹುದಿನಗಳ ನಂತರ ಅಂದ್ರೆ ಸುಮಾರು 3-4 ವರ್ಷಗಳ ಹಿಂದಿನ ಪ್ರಕರಣ. ಈಗ ಎಲ್ಲಾ ರೀತಿಯಾದಂತಹ ಮಾಹಿತಿಗಳನ್ನ ಕಲೆ ಹಾಕಿ ಬೆನ್ನತ್ತಿರುವಂತಹ ಈ ಕೇಸನ್ನ ಬೆನ್ನತ್ತಿರುವಂತಹ ಇಡಿ ಅಧಿಕಾರಿಗಳು ದಿಢೀರಾಗಿ ಈಗ ಗೊತ್ತಾಗ್ತಾ ಇರುವಂತದ್ದು ಇಲ್ಲಿ ಹ್ಯಾರಿಸ್ ಕುಟುಂಬಕ್ಕೂ ಮತ್ತೆ ಈ ಒಂದು ಪ್ರಕರಣಕ್ಕೂ ಕೂಡ ಲಿಂಕ್ ಇದೆ, ಸಂಬಂಧ ಇದೆ. ಅದರಲ್ಲೂ ಕೂಡ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹಣ ವರ್ಗಾವಣೆ ಆಗಿದೆ, ಇಲ್ಲಿ ವ್ಯವಹಾರ ನಡೆದಿದೆ. ರಾಷ್ಟ್ರೀಯ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣ ವರ್ಗಾವಣೆ, ಹಣ ವ್ಯವಹಾರಗಳು ನಡೆದಿದೆ ಅನ್ನುವಂಥದ್ದು ಇಲ್ಲಿ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ಮೊದಲನೇದಾಗಿ ಬ್ಯಾಂಕ್ ಡೀಟೇಲ್ಸ್ ಗಳನ್ನ ಇವರು ಕಲೆ ಹಾಕ್ತಿದ್ದಾರೆ ಇಡಿ ಅಧಿಕಾರಿಗಳು. ಹಾಗಾಗಿ ಈಗ ನಲ್ಪಾಡ್ ಇರ್ಬೋದು ಅಥವಾ ಅವರ ತಂದೆ ಹ್ಯಾರಿಸ್ ಇರ್ಬೋದು, ಶಾಸಕ ಹ್ಯಾರಿಸ್ ಇರ್ಬೋದು, ಕಾಂಗ್ರೆಸ್ ಶಾಸಕರು, ಇವರ ಮನೆಯಲ್ಲೂ ಕೂಡ ನಿನ್ನೆ ಇಡಿ ಅಧಿಕಾರಿಗಳು ದಾಳಿ ನಡೆಸ್ತಾರೆ. ಅದಾದ ನಂತರ ನಲ್ಪಾಡ್ ಮನೆಯಲ್ಲೂ ಕೂಡ ದಾಳಿ ನಡೆಸ್ತಾರೆ. ಅವರ ಕಚೇರಿಗಳಿದ್ದಾವೆ ಬಹಳಷ್ಟು, ಆ ಕಚೇರಿಗಳ ಮೇಲೆಯೂ ಕೂಡ ದಾಳಿ ನಡೆಸ್ತಾರೆ. ಕೆಲವೊಂದು ಡಿಜಿಟಲ್ ದಾಖಲೆಗಳನ್ನ ತಗೋತಾರೆ. ಅದಾದ ನಂತರ ಬ್ಯಾಂಕಿಂಗ್ ಡೀಟೇಲ್ಸ್ ಕಲೆ ಹಾಕ್ಲಿಕ್ಕೆ ಹೊರಡ್ತಾರೆ. ಕಾರಣ ಏನು ಅಂತಂದ್ರೆ ರಾಷ್ಟ್ರೀಯ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲಿ ಹಣ ವರ್ಗಾವಣೆ ಇರಬಹುದು ಅಥವಾ ವ್ಯವಹಾರಗಳು ಸಿಕ್ಕಾಪಟ್ಟೆ ಇವ್ರದ್ದು ನಡೆದಿದೆ ಅನ್ನುವಂಥದ್ದು ಈಗ ಬೆಳಕಿಗೆ ಬರ್ತಾ ಇದೆ. ಕಾರಣ ಏನು ಅಂತಂದ್ರೆ
ಈ ಹಿಂದೆ ಏನೋ ಕೆಲ ವರ್ಷಗಳ ಹಿಂದೆ ಈ ಒಂದು ಪ್ರಕರಣ ಬಿಟ್ಕಾಯಿನ್ ಪ್ರಕರಣ ಬೆಳಕಿಗೆ ಬಂದಿತ್ತು. ಆ ಒಂದು ಬಿಟ್ಕಾಯಿನ್ ಪ್ರಕರಣದಲ್ಲಿ ಕಿಂಗ್ ಪಿನ್ ಏನಾಗಿರ್ತಾನಲ್ಲ ಆರೋಪಿ, ಆ ಒಂದು ಆರೋಪಿಯ ಅಕೌಂಟ್ ಇಂದಲೇ ಇಲ್ಲಿ ಹ್ಯಾರಿಸ್ ಕುಟುಂಬಕ್ಕೂ ಕೂಡ ಹಣ ವರ್ಗಾವಣೆ ಆಗಿರುತ್ತೆ. 10 ಲಕ್ಷ ರೂಪಾಯಿ ಹಣ ವರ್ಗಾವಣೆ ಆಗಿರುತ್ತೆ. ಅದಾದ ನಂತರ ಈ ಒಂದು ದಾಖಲೆಯನ್ನ ಸ್ವಲ್ಪ ಪರಿಗಣಿಸಿದಂತಹ ಇಡಿ ಅಲ್ಲಿಂದ ಬೆನ್ನತ್ತುತ್ತಾರೆ ಕೇಸ್ಗೆ. ಅದಾದ ನಂತರ 3-4 ವರ್ಷ ಆಗೋಯ್ತು. ಈಗ ಎಲ್ಲ ಒಂದು ದಾಖಲೆಗಳ ಜೊತೆ ಈ ರೀತಿಯಾಗಿ ದಾಳಿಯನ್ನ ಮಾಡ್ತಿದ್ದಾರೆ. ನಿನ್ನೆ ಬೆಳಗ್ಗೆಯಿಂದ ಹ್ಯಾರಿಸ್ ಕುಟುಂಬಕ್ಕೆ ದೊಡ್ಡ ಮಟ್ಟದಲ್ಲಿ ಶಾಕ್ ಇದು. ಆದ್ರೆ ಮತ್ತೊಂದು ಕಡೆ ಇಷ್ಟೆಲ್ಲ ಒಂದು ಕಡೆ ಪ್ರಕರಣ ಏನೋ ಒಂದು ಕಡೆ ಬಿಟ್ಕಾಯಿನ್ ಪ್ರಕರಣ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಇದರಲ್ಲೂ ಕೂಡ ರಾಜಕೀಯ ಏನೋ ಆರಂಭ ಆಗಿದೆ. ಇಲ್ಲಿ ಬಿಜೆಪಿ ಅವರು ಆರೋಪ ಮಾಡ್ತಾ ಇರುವಂತದ್ದು ಕೇವಲ ಕಾಂಗ್ರೆಸ್ ಶಾಸಕರನ್ನೇ ಇಲ್ಲಿ ಯಾಕೆ ಟಾರ್ಗೆಟ್ ಮಾಡ್ಕೊಂಡಿದ್ದೀರಾ? ಬಿಜೆಪಿ ಶಾಸಕರು ಇಂಥ ಪ್ರಕರಣಗಳಲ್ಲಿ ಭಾಗಿಯಾಗಿಲ್ವಾ? ಕೇವಲ ಕಾಂಗ್ರೆಸ್ ಶಾಸಕರ ಅಥವಾ ಮನೆಗಳ ಮೇಲೆ ಈ ರೀತಿಯಾಗಿ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡ್ತಿದ್ದೀರಾ ಯಾಕೆ? ಇದೆಲ್ಲವೂ ಕೂಡ ಕುತಂತ್ರ. ಕೇಂದ್ರ ಸರ್ಕಾರ ಇಡಿ ಅಧಿಕಾರಿಗಳು ಹೇಳ್ದ ಹಾಗೆ ಕೇಳ್ತಾ ಇದೆ. ಅದರಲ್ಲೂ ಕೂಡ ಕೇಂದ್ರ ಸರ್ಕಾರ ಇಡಿ ಅಧಿಕಾರಿಗಳಿಗೆ ಕೈಗೊಂಬೆ ಆಗಿ ಕೆಲಸ ಮಾಡಿಸ್ತಾ ಇದೆ. ಹಾಗಾಗಿ ಇದೆಲ್ಲವೂ ಕೂಡ ಕುತಂತ್ರ, ಷಡ್ಯಂತ್ರ ಅಷ್ಟೇ. ಅದ್ರ ಹೊರತಾಗಿ ಮೊದಲನೇದಾಗಿ ನಿಜವಾಗ್ಲೂ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಕೇಸ್ ಇದೆಯಾ, ಏನಾದ್ರೂ ದಾಖಲೆಗಳಿದೆಯಾ, ಅಥವಾ ಬೇರೆನೇ ಕುತಂತ್ರ ನಡೆದಿದೆಯಾ, ಅದಕ್ಕೆ ಉತ್ತರ ಕೊಡಿ ಅಂತ ಹೇಳಿ ಇಲ್ಲಿ ಒಂದು ಕಡೆ ರಾಜಕೀಯ, ಮತ್ತೊಂದು ಕಡೆ ಇಲ್ಲಿ ಬಹುಮುಖ್ಯವಾಗಿ ಇಷ್ಟು ವರ್ಷಗಳ ನಂತರ ಈ ಪ್ರಕರಣದಲ್ಲಿ ಹ್ಯಾರಿಸ್ ಕುಟುಂಬಕ್ಕೆ ಲಿಂಕ್ ಇದೆ ಅನ್ನೋಂಥದ್ದು ಗೊತ್ತಾಗುತ್ತೆ. ಆ ಒಂದು 10 ಲಕ್ಷ ಏನು ಆವಾಗ ಟ್ರಾನ್ಸ್ಫರ್ ಆಗಿರುತ್ತಲ್ಲ, ಅದೊಂದು ಜಸ್ಟ್ ಒಂದು ಹೆಂಡ್ ಅಷ್ಟೇ. ಆ ಹೆಂಡ್ ಸಿಕ್ಕಿದ ನಂತರ ಇಡಿ ಅಧಿಕಾರಿಗಳು ಕೂಡ ತನಿಖೆಗೆ ಇಳಿದಿದ್ದಾರೆ. ಅವರ ಬ್ಯಾಂಕ್ ಡೀಟೇಲ್ಸ್ ಇರ್ಬೋದು ಅಥವಾ ಅಕ್ರಮ ಹಣ ವರ್ಗಾವಣೆ ಇರ್ಬೋದು, ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಏನ್ ವ್ಯವಹಾರಗಳನ್ನ ಇವರು ಮಾಡಿದ್ದಾರೆ ಬಿಟ್ಕಾಯಿನ್ ಪ್ರಕರಣದಲ್ಲಿ, ಅದಾದ ನಂತರ ಯಾರಿಗಾದ್ರೂ ವಂಚಿಸಿದ್ದಾರಾ, ಯಾರಿಗೆ ಹಣ ಎಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ, ಹೇಗಾಗಿದೆ, ಎಲ್ಲವೂ ಕೂಡ ತನಿಖೆಗೆ ಇಳಿದಿದ್ದಾರೆ. ಹ್ಯಾಕರ್ ಶ್ರೀಕಿ ಅಖೀಬ್ಗೆ ನಲ್ಪಾಡ್ಗೆ ಪರಿಚಯವಾಗಿದ್ದೇ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ಹ್ಯಾಕರ್ ಶ್ರೀಕಿ ಮತ್ತು ಅಖೀಬ್ ಇಬ್ಬರೂ ಕೂಡ ನಲ್ಪಾಡ್ ತಮ್ಮ ಉಮರ್ ಸ್ನೇಹಿತರು. ತಮ್ಮನ ಸ್ನೇಹಿತರನ್ನ ಪರಿಚಯ ಮಾಡ್ಕೊಂಡಿದ್ದಂತ ಅಣ್ಣ ನಲ್ಪಾಡ್ ಅಷ್ಟೊತ್ತಿಗಾಗ್ಲೇ ಹ್ಯಾಕಿಂಗ್ ಕಲೆ ಕರಗತ ಮಾಡ್ಕೊಂಡಿರ್ತಾನೆ ಶ್ರೀಕಿ. ವೆಬ್ಸೈಟ್ ಹ್ಯಾಕೋ, ಇ ಪ್ರಾಕ್ಯೂರ್, ಮೆಂಟೋ, ವ್ಯಾಲೆಟ್ಗಳನ್ನ ಹ್ಯಾಕ್ ಮಾಡೋದೇ ಇವನ ಕೆಲಸ. ಅದೇ ರೀತಿ ನಲ್ಪಾಡ್ ತಮ್ಮ ಉಮರ್ ಮತ್ತು ಅಕೀಬ್ ಖಾನ್ನ ಸ್ನೇಹಿತರು ಆಗಿರ್ತಾರೆ. ಆಗಾಗ ಭೇಟಿ ಆಗ್ತಾ ಇದ್ದ ಉಮರ್ ಹಾಗೂ ಅಕೀಬ್. ಈ ವೇಳೆ ಅಕೀಬ್ಗೆ ಶ್ರೀಕಿ ಪರಿಚಯ ಆಗ್ತಾನೆ. ನಂತರ ವ್ಯವಹಾರಕ್ಕೆ ಅಂತ ಹೇಳಿ ಜೊತೆಗೂಡಿದಂತ 3 ಸ್ನೇಹಿತರು. ಬಿಟ್ಕಾಯಿನ್ ಕೇಸ್ನಲ್ಲೂ ಕೂಡ ಈ 3 ನಂಟಿರುವಂತಹ ಶಂಕೆ ಈಗ ವ್ಯಕ್ತ ಆಗ್ತಾ ಇದೆ. ಕ್ರಿಪ್ಟೋ ಕರೆನ್ಸಿ ಹಣಕಾಸು ಸಂಬಂಧ ಇಡಿ ಈಗ ತನಿಖೆಗೆ ಇಳಿದಿದೆ. ಈ ವೇಳೆ ಇದೆಲ್ಲವೂ ಕೂಡ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಮೊದಲನೇದಾಗಿ ಇಲ್ಲಿ ಹ್ಯಾಕರ್ ಶ್ರೀಕಿ ಅಂತಂದ್ರೆ ಯಾರು? ಹ್ಯಾಕರ್ ಶ್ರೀಕಿ ಅಂತಂದ್ರೆ ಬಿಟ್ಕಾಯಿನ್ ಪ್ರಕರಣದಲ್ಲಿ ಕಿಂಗ್ ಪಿನ್ ಆಗಿರ್ತಾನೆ. ಬಿಟ್ಕಾಯಿನ್ ಪ್ರಕರಣದಲ್ಲಿ ಹಿಂದೆಯೂ ಕೂಡ ಇವನ ಮೇಲೆ ಹಲವು ಬಾರಿ ಕೇಸ್ಗಳು ದಾಖಲಾಗಿರುತ್ತೆ. ಅಲ್ಲಿ ಈ ಶ್ರೀಕಿ ಅನ್ನೋ ಜೊತೆ ನಲ್ಪಾಡ್ಗೂ ಕೂಡ ಸ್ನೇಹ ಇರುತ್ತೆ, ಫ್ರೆಂಡ್ಶಿಪ್ ಇರುತ್ತೆ. ಆದ್ರೆ ನಲ್ಪಾಡ್ ಕೂಡ ಇಲ್ಲಿ ಅಪರಾಧಿನ ಆರೋಪಿ ಅನ್ನೋಂಥದ್ದು ಇಲ್ಲಿ ಈಗಲೂ ಕೂಡ ಕನ್ಫರ್ಮ್ ಇಲ್ಲ. ಅದಕ್ಕೂ ಕೂಡ ಇಡಿ ಅಧಿಕಾರಿಗಳಿಗೂ ಕೂಡ ಕನ್ಫರ್ಮ್ ಇರೋದಿಲ್ಲ. ಅದಾದ ನಂತರ ತನಿಖೆಗೆ ಇಳಿದಿರುವಂತಹ ಇಡಿ ಅಧಿಕಾರಿಗಳಿಗೆ ಒಂದು ಗೊತ್ತಾಗುತ್ತೆ, ಕಿಂಗ್ ಪಿನ್ ಅಂತಂದ್ರೆ ಈ ಒಂದು ಬಿಟ್ಕಾಯಿನ್ ಪ್ರಕರಣದಲ್ಲಿ ಕಿಂಗ್ ಪಿನ್ ಅಂತ ಏನ್ ಅನ್ನಿಸ್ಕೊಂಡಿರ್ತಾನಲ್ಲ ಶ್ರೀಕಿ, ಇವನ ಒಂದು ಅಕೌಂಟ್ ಇಂದ ನಲ್ಪಾಡ್ಗೆ 10 ಲಕ್ಷ ಟ್ರಾನ್ಸ್ಫರ್ ಆಗಿದೆ ಅನ್ನೋಂಥದ್ದು ಗೊತ್ತಾಗುತ್ತೆ. ಅದಾದ ನಂತರ ಇಷ್ಟೆಲ್ಲ ವ್ಯವಹಾರ ಏನಕ್ಕೆ ಮಾಡ್ತಿದ್ದಾರೆ, ಹೇಗ್ ಮಾಡ್ತಿದ್ದಾರೆ, ಯಾವ ಅಕೌಂಟಿಗೆ ಹಣ ಯಾವಾಗ ಟ್ರಾನ್ಸ್ಫರ್ ಆಗಿದೆ, ಏನಕ್ಕೆ ಮಾಡಿದ್ದಾರೆ, ಹೇಗೆ ಯಾವ ಮೂಲಕ ಹಣ ಇಲ್ಲಿ ವರ್ಗಾವಣೆ ಆಗ್ತಾ ಇದೆ, ಎಲ್ಲೆಲ್ಲ ಬದಲಾವಣೆ ಆಗ್ತಾ ಇದೆ, ಇದಕ್ಕೆ ಈ ಗಮನದಲ್ಲಿ ಇಟ್ಕೊಂಡು ಈಗ ಇಡಿ ಅಧಿಕಾರಿಗಳು ತನಿಖೆಗೆ ಇಳಿದಿದ್ದಾರೆ. ಹಾಗಾಗಿ ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ಪರಸ್ಪರ ಯಾರೆಲ್ಲ ಸಂಪರ್ಕ ಇದ್ರು, ಎಷ್ಟು ಜನ ಸ್ನೇಹಿತರು ಇದ್ರು, ಇದು ಯಾರಿಗ್ಯಾರಿಗೆ ಲಿಂಕ್ ಇದೆ, ಹ್ಯಾರಿಸ್ ಕುಟುಂಬದ ಹೆಸರು ಇಲ್ಲಿ ಹೇಗ್ ಬಂತು, ಹ್ಯಾರಿಸ್ ಕುಟುಂಬದಲ್ಲಿ ಕೇವಲ 10 ಲಕ್ಷ ಒಂದು ಸ್ಮಾಲ್ ಅಮೌಂಟ್ ಅಷ್ಟೇ ಅವರಿಗೋಸ್ಕರ, ಆದ್ರೆ ಅಲ್ಲಿ 10 ಲಕ್ಷ ಹಣ ಏನ್ ಟ್ರಾನ್ಸ್ಫರ್ ಆಗಿರುತ್ತಲ್ಲ, ಆ ಒಂದು 10 ಲಕ್ಷ ಬೆನ್ನತ್ತಿರುವಂತಹ ಇಡಿ ಅಧಿಕಾರಿಗಳಿಗೆ ಗೊತ್ತಾಗೋದು ಕೋಟಿ ಗಟ್ಟಲೆ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣ ವ್ಯವಹಾರಗಳಾಗಿದೆ ಹ್ಯಾರಿಸ್ ಕುಟುಂಬ ಸಂಬಂಧಪಟ್ಟಂತೆ ಅಂತ ಹೇಳಿ. ಹಾಗಾಗಿ ಈಗ ಈ ಒಂದು ಕೇಸ್ ತನಿಖೆಗೆ ಇಡಿ ಅಧಿಕಾರಿಗಳು ಇಳಿದಿದ್ದಾರೆ. ಇವತ್ತು ಮಧ್ಯರಾತ್ರಿವರೆಗೂ ಕೂಡ, ನಿನ್ನೆ ಬೆಳಿಗ್ಗೆಯಿಂದ ಆರಂಭ ಆಗಿದ್ದಂತಹ ಈ ಒಂದು ಇಡೀ ತಲಾಶೆ ಏನಿದೆ, ಇವತ್ತು ಬೆಳಿಗ್ಗೆವರೆಗೂ ಕೂಡ, ಅರ್ಲಿ ಮಾರ್ನಿಂಗ್ ವರೆಗೂ ಕೂಡ ಈ ಒಂದು ತನಿಖೆಯನ್ನು ನಡೆಸಿದ್ದಾರೆ. ಒಂದಷ್ಟು ದಾಖಲೆಗಳನ್ನು ತಗೊಂಡಿದ್ದಾರೆ. ಶ್ರೀಕಿಯ ಐಷಾರಾಮಿ ಜೀವನವೇ ನಲ್ಪಾಡ್ಗೆ ಸಂಕಷ್ಟ. ಈಗ ಶ್ರೀಕಿಯ ಹೈಫೈ ಲೈಫ್ ಸ್ಟೈಲ್ಗೆ ನಲ್ಪಾಡ್ನದ್ದೇ ಫೈನಾನ್ಸ್ ಸಹಾಯ ಅಂತೆ. ಶ್ರೀಕಿಯ ಲೈಫ್ ಸ್ಟೈಲ್ಗೆ ನಲ್ಪಾಡ್ ಹಣ ಸಂದಾಯ ಮಾಡಿರ್ತಾನೆ. ಶ್ರೀಕಿಗೆ ಹಣದ ವ್ಯವಹಾರದ ದಾಖಲೆಯ ಜೊತೆ ಇಡೀ ವಿಚಾರಣೆ ನಡೆಸ್ತಾ ಇದೆ. ಈಗ ಶ್ರೀಕಿಗೆ ಫೈನಾನ್ಸ್ ಮಾಡಿದ್ದು ಇಬ್ಬರ ವ್ಯವಹಾರದ ಬಗ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಶ್ರೀಕಿ ಐಷಾರಾಮಿ
ಜೀವನವೇ ಈಗ ನಲ್ಪಾಡ್ಗೆ ಒಂದು ರೀತಿಯಾಗಿ ಸಂಕಷ್ಟ ಎದುರಾಗ್ತಾ ಇದೆ. ಹೀಗೆ ಒಂದಕ್ಕೊಂದು ಲಿಂಕ್ ಈಗ ಸಿಗ್ತಾ ಹೋಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಇಲ್ಲಿ ಬಿಟ್ಕಾಯಿನ್ ಪ್ರಕರಣದಲ್ಲಿ ಕಿಂಗ್ ಪಿನ್ ಏನಾಗಿರ್ತಾನೆ ಅವನಿಗೂ ಕೂಡ ನಲ್ಪಾಡ್, ಅದರ ಜೊತೆಗೆ ಹ್ಯಾರಿಸ್ ಕುಟುಂಬದವ್ರಿಗೂ ಕೂಡ ಏನೋ ಸಂಬಂಧ ಇದೆ ಅಂತಂದ್ರೆ ವ್ಯವಹಾರಗಳೇನೋ ನಡೆದಿದೆ ಅಂತ ಹೇಳಿ ಯಾವಾಗ ಇಡಿ ಅಧಿಕಾರಿಗಳಿಗೆ ಎಲ್ಲವೂ ಕೂಡ ಮಾಹಿತಿ ಸಿಕ್ತೋ, ಎಲ್ಲ ಮಾಹಿತಿ ಜೊತೆಗೆ ಎಲ್ಲ ದಾಖಲೆಗಳ ಜೊತೆಗೆ ಈಗ ಇಡಿ ಅಧಿಕಾರಿಗಳು ಈ ರೀತಿಯಾಗಿ ತನಿಖೆಗೆ ಇಳಿದಿದ್ದಾರೆ. ನೋಡಬೇಕಾಗುತ್ತೆ ಇದರಲ್ಲಿ ಎಷ್ಟು ಜನ ಭಾಗಿಯಾಗಿದ್ದಾರೆ, ಯಾರೆಲ್ಲ ಆರೋಪಿಗಳಿದ್ದಾರೆ, ಯಾರೆಲ್ಲ ಅಪರಾಧಿಗಳಿದ್ದಾರೆ ಅನ್ನೋಂಥದ್ದು ಆನಂತರ ಗೊತ್ತಾಗುತ್ತೆ. ಸದ್ಯಕ್ಕೆ ಇದೆಲ್ಲವೂ ಕೂಡ ಪ್ರಾಥಮಿಕ ತನಿಖೆಯಲ್ಲಿ ಒಬ್ಬೊಬ್ಬರೇ ಹೆಸರು ಈಗ ಹೊರಗೆ ಬರ್ತಾ ಇದೆ. ಅದರಲ್ಲೂ ಕೂಡ ಈ ಒಂದು ಬಿಟ್ಕಾಯಿನ್ ಪ್ರಕರಣದಲ್ಲಿ ಹ್ಯಾರಿಸ್ ನಲ್ಪಾಡ್ ಹೇಗೆ ಪರಿಚಯ ಆದ್ರು, ನಲ್ಪಾಡ್ ಹೇಗೆ ಪರಿಚಯ ಆದ್ರು, ಇದೆಲ್ಲವೂ ಕೂಡ ಈಗ ಒಂದೊಂದೇ ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಈತ ಶ್ರೀಕಿ ಬಿಟ್ಕಾಯಿನ್ ಪ್ರಕರಣ ಕಿಂಗ್ ಪಿನ್ ಆಗಿರ್ತಾನೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಇಲ್ಲಿ ವಿಶೇಷವಾಗಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಸ್ಟೋರಿ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಒಂದಕ್ಕೊಂದು ಲಿಂಕ್ ಇದು ಹ್ಯಾರಿಸ್ ಕುಟುಂಬಕ್ಕೆ ಈಗ ಬರ್ತಾ ಇದೆ. ಅಂತಂದ್ರೆ ಈಗ ಶ್ರೀಕಿ ಅಂತಂದ್ರೆ ಬಿಟ್ಕಾಯಿನ್ ಪ್ರಕರಣದಲ್ಲಿ ಒಬ್ಬ ಕಿಂಗ್ ಪಿನ್ ಅಂತ ಅನಿಸ್ಕೊಂಡಿರ್ತಾನೆ ಒಂದು ಟೈಮಲ್ಲಿ. ಆದ್ರೆ ಇವ್ರಿಗೆ ಹೇಗೆ ಕಾಂಟ್ಯಾಕ್ಟ್ ಆಯ್ತು, ಅದಾದ ನಂತರ ಎಷ್ಟೆಲ್ಲ ವ್ಯವಹಾರಗಳು ನಡೆದಿದೆ ಅಂತ ಹೇಳಿ ಈಗ ಇಡೀ ತನಿಖೆಗೆ ಇಳಿದಿದ್ದಾರೆ. ಏನಾಗಬಹುದು ಮುಂದೆ ಅಂತ? ಖಂಡಿತ ರಶ್ಮಿ, ಅಂದ್ರೆ ಇಲ್ಲಿ ಶಾಸಕ ಹ್ಯಾರಿಸ್ ಮನೆ ಮೇಲೆ ಇಡಿ ದಾಳಿ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಹಳೆ ಕೇಸ್ಗೆ ಮರುಜೀವನ ಇಡಿ ಅಧಿಕಾರಿಗಳು ಕೊಟ್ಟಿರುವಂತದ್ದು. ಅಂದ್ರೆ ನಿನ್ನೆ 6:30ಗೆ ದಾಳಿಯನ್ನ ಮಾಡಿದಂತ ಇಡಿ ಅಧಿಕಾರಿಗಳು ಈಗಾಗಲೇ ಇವತ್ತಿನ ಬೆಳಗಿನ ಜಾವ 3:30 ಅಂದ್ರೆ ಅಲ್ಲಿ ಆ ಒಂದು ಸಮಯದವರೆಗೂ ಕೂಡ ಬೆಳಗಿನ ಜಾವದವರೆಗೂ ಇಡಿ ಅಧಿಕಾರಿಗಳು ಶೋಧವನ್ನ ಮಾಡಿ ನಲ್ಪಾಡ್ ಸೇರಿದಂತೆ ಅವರ ತಂದೆ ಹ್ಯಾರಿಸ್ ಏನಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ದಾಖಲೆಗಳನ್ನ, ಅವರ ಅಕೌಂಟ್ ಟ್ರಾನ್ಸಾಕ್ಷನ್ಗಳನ್ನ, ಹೀಗೆ ಹಲವು ರೀತಿಯಾದಂತ ಅವ್ರಿಗೆ ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಹೀಗೆ ಅವರ ಲ್ಯಾಪ್ಟಾಪ್ ಆಗಿರ್ಬೋದು, ಅಕೌಂಟ್ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ವಶಕ್ಕೆ ಪಡೆದಿರುವಂತಹ ಇಡಿ ಅಧಿಕಾರಿಗಳು ಈಗಾಗಲೇ ದಾಳಿಯನ್ನ ಮುಕ್ತಾಯಗೊಳಿಸಿದ್ದಾರೆ. ಅಂದ್ರೆ ಇಲ್ಲಿ ಹೋಗುವಂತ ಸಂದರ್ಭದಲ್ಲೂ ಕೂಡ ಇಡಿ ಅಧಿಕಾರಿಗಳು ಕೆಲವೊಂದಷ್ಟು ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ, ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ನಾವು ಈ ಒಂದು ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಮಾಹಿತಿನ ಬೇಕು ಅಂತಂದ್ರೆ ವಿಚಾರಣೆಗೆ ನೀವು ಹಾಜರಾಗಬೇಕು ಅಂತ ಹೇಳಿ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಈ ದಾಳಿ ನಡೆಯೋದಕ್ಕೆ ಏನೆಲ್ಲ ಕಾರಣ ಅನ್ನೋದನ್ನ ನೋಡ್ಕೊಂಡು ಹೋಗೋದಾದ್ರೆ ಇಲ್ಲಿ ಬಿಟ್ಕಾಯಿನ್ ಹ್ಯಾಕ್ ಆಗಿರ್ಬೋದು, ಜೊತೆಗೆ ಈ ಒಂದು ಹ್ಯಾಕ್ ಆದ ನಂತರವಾಗಿ ಕ್ರಿಪ್ಟೋ ಕರೆನ್ಸಿಗೆ ವರ್ಗಾವಣೆ ಮಾಡಿರುವಂತದ್ದು, ನಂತರ ಕ್ರಿಪ್ಟೋ ಕರೆನ್ಸಿನ ಮಾರಾಟ ಮಾಡಿ ಅಕ್ರಮವಾಗಿ ಹಣವನ್ನ ವರ್ಗಾವಣೆ ಮಾಡಿದ್ರು. ಇದೇ ವಿಚಾರವಾಗಿ ಇಡಿ ಅಧಿಕಾರಿಗಳು ಹಲವು ವರ್ಷಗಳಿಂದ ಕೂಡ ಈ ಒಂದು ECIR ಅಂದ್ರೆ ಇಡಿಯಲ್ಲಿ ECIR ಅನ್ನ ತೆಗೆದುಕೊಂಡಿರ್ತಾರೆ. ಅಂದ್ರೆ PMLA ಅಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ECIR ಅನ್ನ ದಾಖಲಿಸಿಕೊಂಡು ಅವತ್ತಿಂದನೂ ಕೂಡ ಕಳೆದ ಹಲವು ವರ್ಷಗಳಿಂದ ಕೂಡ ಈ ಒಂದು ಪ್ರಕರಣ ಬೆಳಕಿಗೆ ಬಂದಾದ ನಂತರವಾಗಿ ತನಿಖೆಯನ್ನ ಕೂಡ ಮಾಡ್ತಾ ಇದ್ರು. ಅಂದ್ರೆ ಇಲ್ಲಿ ಯಾರ್ಯಾರು ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಬಿಟ್ಕಾಯಿನ್ ಕ್ರಿಪ್ಟೋ ಕರೆನ್ಸಿ ವರ್ಗಾವಣೆ ಹಾಗೂ ಹಣದ ವರ್ಗಾವಣೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಸಂಗ್ರಹ ಮಾಡ್ಕೊಂಡಿದ್ರು. ಜೊತೆಗೆ ಯಾರ್ಯಾರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರು, ಯಾರ್ಯಾರಿಗೆ ಈ ಹಣ ಏನಿದೆ ಅಕೌಂಟ್ ಮೂಲಕವಾಗಿ ಹೇಗೆ ತಲುಪ್ತಾ ಇತ್ತು, ಈ ಎಲ್ಲಾ ವಿಚಾರವನ್ನ ಇಡಿ ಅಧಿಕಾರಿಗಳು ಎಲ್ಲೂ ಕೂಡ ಮಾಹಿತಿಯನ್ನ ಬಿಟ್ಟುಕೊಡದ ಹಾಗೆ ತನಿಖೆಯನ್ನ ಮಾಡ್ತಾ ಇದ್ರು. ನಂತರ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕಿದಂತ ನಂತರವಾಗಿ ಕೆಲವೊಂದಷ್ಟು ದಾಖಲೆಗಳನ್ನ ಮುಂದಿಟ್ಕೊಂಡು ನಿನ್ನೆ ಬೆಳಗ್ಗೆ ಒಂದು 6:30ಕ್ಕೆ ಒಂದು ಹ್ಯಾರಿಸ್ ಮನೆಗೆ ಒಂದು ದಾಳಿಯನ್ನ ಮಾಡಿತ್ತು. ಜೊತೆಗೆ ಹ್ಯಾಕರ್ ಶ್ರೀಕಿ ಮತ್ತು ನಲ್ಪಾಡ್ ಪರಿಚಯವೇ ಈ ಒಂದು ದಾಳಿಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಹ್ಯಾಕರ್ ಶ್ರೀಕಿ ಏನಿದ್ದಾನೆ, ಈತ ನಲ್ಪಾಡ್ ತಮ್ಮ ಉಮರ್ ಅಂತೇನಿದ್ದಾನೆ, ಇಬ್ರು ಕೂಡ ಸ್ನೇಹಿತರಾಗಿರ್ತಾರೆ, ಕಾಲೇಜ್ ಮೇಟ್ಸ್ ಕೂಡ ಆಗಿರ್ತಾರೆ. ನಂತರ ತಮ್ಮನ ಮುಖಾಂತರವಾಗಿ ಶ್ರೀಕಿ ನಲ್ಪಾಡ್ಗೆ ಪರಿಚಯವಾಗಿರ್ತಾನೆ. ಅಷ್ಟೊತ್ತಿಗಾಲೆ ಈ ಶ್ರೀಕಿ ಏನಿದ್ದಾರೆ ಆತ ಕಿಂಗ್ ಪಿನ್ ಆಗಿರ್ತಾನೆ. ಅಂದ್ರೆ ಹ್ಯಾಕಿಂಗ್ ಮಾಡೋದ್ರಲ್ಲಿ ಸಾಕಷ್ಟು ಪಳಗಿರ್ತಾನೆ. ಜೊತೆಗೆ ವೆಬ್ಸೈಟ್ ಹಾಕಿರ್ಬೋದು, ಆಮೇಲೆ ಈ ಪ್ರಪೋರ್ಮೆಂಟ್ ಆಗಿರ್ಬೋದು, ವ್ಯಾಲೆಟ್ ಗಳನ್ನ ಹ್ಯಾಕ್ ಮಾಡಿ ಅದಕ್ಕೆ ಅದ್ರಲ್ಲಿ ಇದ್ದಂತ ಹಣವನ್ನ ತನಗೆ ಬೇಕಾಗಿದ್ದಂತ ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತಾನೆ. ಈ ವೇಳೆ ನಲ್ಪಾಡ್ಗೂ ಕೂಡ ಪರಿಚಯ ಆಗುತ್ತೆ. ನಲ್ಪಾಡ್ಗೂ ಕೂಡ ಈತನ ಬಗ್ಗೆ ಸಾಕಷ್ಟು ಕ್ಯೂರಿಯಾಸಿಟಿ ಇರುತ್ತೆ. ಯಾವ ರೀತಿಯಾಗಿ ಈತ ಹ್ಯಾಕ್ ಅನ್ನ ಮಾಡ್ತಾನೆ, ಏನೇನ್ ಹ್ಯಾಕ್ ಗಳನ್ನ ಮಾಡ್ತಾನೆ, ಈ ಬೇರೆ ಡೇಟಾ ಬೇಸ್ ಗಳನ್ನ ಹೇಗೆ ಆತ ಮಾಹಿತಿಯನ್ನ ಪಡ್ಕೊಂತಾರೆ ಅಂತ ಹೇಳಿ ಆತ ಐಷಾರಾಮಿ ಮಾಡೋದಕ್ಕೆ, ಆತ ಉಳ್ಕೊಳ್ಳೋದಕ್ಕೆ ಬೇಕಾಗಿರುವಂತ ವ್ಯವಸ್ಥೆ ಎಲ್ಲವನ್ನು ಕೂಡ ಇಲ್ಲಿ ನಲ್ಪಾಡ್ ಮಾಡ್ತಿದ್ದ ಅಂತ ಹೇಳಿ ಗೊತ್ತಾಗ್ತಿದೆ. ಇದೇ ವಿಚಾರವಾಗಿ ಶ್ರೀಕಿನ ಜೊತೆಗೆ ಆತನ ಸ್ನೇಹಿತ ಆಗಿರುವಂತಹ ಅಗೀಬ್ ಖಾನ್ ಏನಿದ್ದಾನೆ ಆತನ ಪರಿಚಯ ಕೂಡ ಆಗುತ್ತೆ. ನಂತರ ಇಬ್ರು ಕೂಡ ವ್ಯವಹಾರನ ಮಾಡೋದಕ್ಕೆ ಮುಂದಾಗ್ತಾರೆ. ಬಿಟ್ಕಾಯಿನ್ ಕೇಸ್ ನಲ್ಲಿ ಕೂಡ ಇದೇ ನಂಟು ಇದೆ ಅನ್ನೋದು ಕೂಡ ಇಡಿ ಅಧಿಕಾರಿಗಳಿಗೆ, ಯಾಕಂದ್ರೆ ಕಳೆದ ಬಾರಿ CCB ಕೂಡ ಒಂದು ಇನ್ವೆಸ್ಟಿಗೇಷನ್ ಮಾಡಿತ್ತು. ನಂತರ CID SIT ಅಧಿಕಾರಿಗಳು ಕೂಡ ಇನ್ವೆಸ್ಟಿಗೇಷನ್ ಮಾಡಿದ್ರು. ಕೋಟ್ಯಾಂತರ ರೂಪಾಯಿ ಹಣದ ವರ್ಗಾವಣೆ ಆಗಿದೆ ಅಂತ ಹೇಳಿ ಗೊತ್ತಾಗಿದ ತಕ್ಷಣ ಇದೀಗ
ಇಡಿ ಅಧಿಕಾರಿಗಳು ಇವರ ಒಂದು ಕ್ಲೋಸ್ ರಿಲೇಷನ್ ಆಗಿರ್ಬೋದು, ಜೊತೆಗೆ ಈಗ ಅಕೌಂಟ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಕೋಟ್ಯಾಂತರ ರೂಪಾಯಿ ಹಣವನ್ನ ಕ್ರಿಪ್ಟೋ ಕರೆನ್ಸಿ ಮೂಲಕವಾಗಿ ಮಾರಾಟ ಮಾಡಿರುವಂತಹ ವಿಚಾರವಾಗಿ ಇದೀಗ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ಸದ್ಯ ಈ ಒಂದು ಪರಸ್ಪರ ಸಂಪರ್ಕದಲ್ಲಿ ಇದ್ದವರ ಮೇಲೆ ಯಾರ್ಯಾರು ಇದ್ರು, ಜೊತೆಗೆ ಈಗ ಶ್ರೀಕಿ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಇಡಿ ಅಧಿಕಾರಿಗಳು ಒಟ್ಟು 17 ಕಡೆಗಳಲ್ಲಿ ಬೆಂಗಳೂರಿನಲ್ಲಿ ದಾಳಿಯನ್ನ ಮಾಡಿದರೆ. ಸದ್ಯ ಈಗಾಗಲೇ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಈ ಜೊತೆಗೆ ನಲ್ಪಡೆ ನೇರವಾಗಿ ಇಲ್ಲಿ ಶ್ರೀಕಿಗೆ ಹಣದ ಸಹಾಯವನ್ನ ಮಾಡ್ತಾ ಇದ್ದ. ಆತ ಹೈಫೈ ಜೀವನ ಮಾಡೋದಿಕ್ಕೆ ಈ ನಲ್ಪಾಡ್ ಯಾವ ರೀತಿಯಾಗಿ ಸಹಾಯನ ಮಾಡ್ತಾ ಇದ್ದ, ಅಕೌಂಟ್ ಥ್ರೂ ಯಾವ ರೀತಿಯಾಗಿ ವ್ಯವಹಾರನ ಮಾಡಿದ್ರು, ಜೊತೆಗೆ ಇಬ್ಬರ ನಡುವೆ ಯಾವ ರೀತಿಯಾಗಿ ಬಿಸ್ನೆಸ್ ಗಳನ್ನ ನಡೀತಾ ಇದ್ರು, ಇನ್ನು ಬೇರೆ ಬೇರೆ ಅಕೌಂಟ್ ಗಳಿಗೆ ಎಷ್ಟು ಕೋಟ್ಯಾಂತರ ರೂಪಾಯಿ ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ, ಈ ಎಲ್ಲಾ ವಿಚಾರವನ್ನು ಕೂಡ ಗಮನದಲ್ಲಿಟ್ಕೊಂಡು ಇಡಿ ಅಧಿಕಾರಿಗಳು ಈ ದಾಳಿಯನ್ನ ಮಾಡಿ ಈಗಾಗಲೇ ಸಂಪೂರ್ಣವಾಗಿ ದಾಳಿಯನ್ನ ಮುಕ್ತಾಯಗೊಳಿಸಿದರೆ. ಕೆಲವೊಂದಷ್ಟು ದಾಖಲೆಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಮತ್ತೆ ವಿಚಾರಣೆಗೆ ಅಗತ್ಯ ಇದ್ರೆ ನೀವು ಬರಲೇಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿರೋದ್ರಿಂದ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ತಿರುವನ್ನ ಪಡ್ಕೊಳ್ಳುತ್ತೆ ಸದ್ಯ ಕಾದ್ ನೋಡ್ಬೇಕಾಗುತ್ತೆ. ರೋಶ್ನಿ, ಅಜಯ್, ಈಗ ಪ್ರಮುಖವಾಗಿ ಈ ಶ್ರೀಕಿ ಅನ್ನೋಂಥನು ಈಗ ಈತ ಎಲ್ಲಿದ್ದಾನೆ ಅನ್ನೋಂಥದ್ದು, ಎಲ್ಲಿದ್ದಾನೆ ಅಥವಾ ಇವನ್ ವಿಚಾರಣೆ ಹೇಗ್ ನಡೆಯುತ್ತೆ ಅನ್ನೋಂಥದ್ದು ಯಕ್ಷ ಪ್ರಶ್ನೆ ಇದೆ ಸದ್ಯ. ಅದಾದ ನಂತರ ಈಗ ನಲ್ಪಾಡ್ ಇರ್ಬೋದು ಅಥವಾ ಅವರ ತಂದೆ ಹ್ಯಾರಿಸ್ ಇರ್ಬೋದು, ಇವ್ರ ಕುಟುಂಬಕ್ಕೂ ಕೂಡ ಎಲ್ಲೋ ಲಿಂಕ್ ಇದೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಇಫ್ ಇನ್ ಕೇಸ್ ಲಿಂಕ್ ಇದೆ ಅಂತ ಹೇಳಿ ಏನಾದ್ರೂ ಸಾಬೀತಾಯ್ತು ಅಂದ್ರೆ ಇವ್ರ ವಿರುದ್ಧ ಯಾವ ರೀತಿಯಾಗಿ ಕ್ರಮ ಆಗ್ಬೋದು, ಹೇಗೆ ವಿಚಾರಣೆ ನಡೀಬಹುದು, ಏನಾಗುತ್ತೆ, ವಾಟ್ ನೆಕ್ಸ್ಟ್ ಅಂತ? ಖಂಡಿತ. ಅಂದ್ರೆ ಈಗಾಗಲೇ ಇಡಿ ಅಧಿಕಾರಿಗಳು ಅದಕ್ಕೆ ಬೇಕಾದಂತ ಎಲ್ಲಾ ದಾಖಲೆಗಳನ್ನ ವಶಕ್ಕೆ ಪಡೆದಿದ್ದಾರೆ. ಅಂದ್ರೆ ಇಲ್ಲಿ ಶ್ರೀಕಿ ಜೊತೆ ನೆಲಪಾಡಿದ್ದಂತ ಸಂಪರ್ಕ ಆಗಿರ್ಬೋದು, ಅವರ ತಮ್ಮ ಉಮಾರ್ ಏನಿದ್ದಾರೆ ಆತನ ಸಂಪರ್ಕ ಆಗಿರ್ಬೋದು, ಎಲ್ಲವೂ ಕೂಡ ದಾಖಲೆ ಸಮೇತ ಈಗಾಗಲೇ ಕೆಲವೊಂದಷ್ಟು ಟ್ರಾನ್ಸಾಕ್ಷನ್ಗಳು ಏನ್ ನಡೆದಿದೆ, ನಲ್ಪಾಡ್ ಆಗಿರ್ಬೋದು, ಶ್ರೀಕಿ ಆಗಿರ್ಬೋದು, ಅವ್ರ ತಮ್ಮ ಆಗಿರ್ಬೋದು, ಅಂದ್ರೆ ಇವರು ಯಾವ ರೀತಿಯಾಗಿ ಬೇರೆ ಬೇರೆ ಬಿಟ್ಕಾಯಿನ್ ನಲ್ಲಿ ಯಾವ ರೀತಿಯಾಗಿ ಇನ್ವೆಸ್ಟ್ ಅನ್ನ ಮಾಡ್ತಾ ಇದ್ರು, ಬೇರೆ ಡೇಟಾಬೇಸ್ ಗಳನ್ನ ಹೇಗೆ ಕದೀತಾ ಇದ್ರು, ಜೊತೆಗೆ ವ್ಯಾಲೆಟ್ ಗಳನ್ನ ಹ್ಯಾಕ್ ಮಾಡ್ಕೊಂಡು ಅಲ್ಲಿದ್ದಂತ ಹಣವನ್ನ ಬೇರೆ ಬೇರೆ ಅಕೌಂಟ್ಗಳಿಗೆ ಹೇಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ರು, ಎಲ್ಲವನ್ನು ಕೂಡ ದಾಖಲೆ ಸಮೇತ ಇಡಿ ಅಧಿಕಾರಿಗಳಿಗೆ ಸಿಗಾಕೊಂಡಿದೆ. ಅಂದ್ರೆ ಇವ್ರ ಜೊತೆಗೆ ಈ ಬೇರೆ ವ್ಯಾಲೆಟ್ ಗಳಿಗೆ ಕಳಿಸಿದಂತ ಇವ್ರಿಗೆ ಬೇಕಾಗಿದ್ದಂತ ಅಕೌಂಟ್ಗೆ ಏನ್ ಟ್ರಾನ್ಸ್ಫರ್ ಮಾಡಿದ್ರಲ್ಲ ಹಣ, ಆ ಹಣವನ್ನ ಇಲ್ಲಿ ನಲ್ಪಡ್ಗಾಗಿರ್ಬೋದು, ಬೇರೆ ಬೇರೆ ಇವ್ರಿಗೆ ಆತ್ಮೀಯವಾಗಿ ಇದ್ದಂತ ಆಪ್ತರಾಗಿದ್ದಂತ ಕೆಲವೊಂದಷ್ಟು ಜನಗಳಿಗೆ ಆ ಹಣವನ್ನ ವರ್ಗಾವಣೆ ಮಾಡಿರೋದು ಕೂಡ ದಾಖಲೆ ಸಮೇತ ಕೆಲವೊಂದು ಪ್ರೂಫ್ಗಳು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳ ಕೈ ಸೇರಿದೆ. ಇದೇ ವಿಚಾರವಾಗಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ಅವರ ಬಳಿ ಇದ್ದಂತ ಲ್ಯಾಪ್ಟಾಪ್ ಆಗಿರ್ಬೋದು, ಪೆನ್ ಡ್ರೈವ್ಗಳಾಗಿರ್ಬೋದು, ಹೀಗೆ ಹಲವು ಮಹತ್ವವಾದಂತಹ ದಾಖಲೆಗಳನ್ನ ವಶಕ್ಕೆ ಪಡೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಇಡಿ ಅಧಿಕಾರಿಗಳಿಗೂ ಅವರನ್ನ ವಿಚಾರಣೆಗೆ ಕರೆದಂತ ಸಂದರ್ಭದಲ್ಲಿ ಅವರು ಸರಿಯಾದಂತ ಉತ್ತರವನ್ನ ಕೊಡದೆ ಇಮಿಡಿಯೇಟ್ ಆಗಿ ಅವರನ್ನ ವಶಕ್ಕೆ ಪಡೆದು ಎಂಕ್ವೈರಿಯನ್ನ ಮಾಡುವಂತ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ರೋಶ್ನಿ, ಎಸ್, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.